ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನನ್ನ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ನ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಮಾರ್ನಿಂಗ್ ರೊಟೀನ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಪ್ರತಿದಿನದ ವ್ಲಾಗಲ್ಲಿ ಯೋಗ, ಮೆಡಿಟೇಷನ್, ಅಫಾರ್ಮೇಷನ್ ಹಾಗೆ ಹೆಲ್ದಿ ಫುಡ್ ರೊಟೀನ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನು ನನ್ನ ಗಂಡನ ಮನೇಲಿ ಇರಬೇಕಾದ್ರೆ ಮಾರ್ನಿಂಗ್ 4 o'clock ಎದ್ದರೆ ರಾತ್ರಿ 11 ಗಂಟೆವರೆಗೂ ನಾನು ಕೆಲಸ ಮಾಡ್ತಾ ಇರ್ತೀನಿ. ಅಷ್ಟು ಬ್ಯುಸಿಯಾಗಿರ್ತೀನಿ. ಬಟ್ ತವ್ರ ಮನೆಗೆ ಬಂದಾಗಾದರೂ ಸ್ವಲ್ಪ ಆದರೂ ರೆಸ್ಟ್ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ಸ್ಟ್ರೆಸ್ ತೊಗೊಂಡು ಏನೂ ಕೆಲಸ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ಯೋಗ ರೊಟೀನ್ ಹಾಗೆ ಅಫಾರ್ಮೇಷನ್ ರೊಟೀನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇಲ್ಲ ಅಷ್ಟೇ. ಈ ಗಿಡದಲ್ಲಂತೂ ತುಂಬಾನೇ ಹೂಗಳನ್ನ ಬಿಟ್ಟಿರತ್ತೆ. ಇವಾಗ ನಮ್ಮ ಅಪ್ಪಾಜಿಗೆ ಹಾಗೆ ನಮ್ಮ ಅಣ್ಣನಿಗೆ ನಾನು ಟಿಫನ್ ಹಾಕೊಡ್ತಾ ಇದ್ದೀನಿ. ನಮ್ಮ ಅಣ್ಣ BE ಎಲೆಕ್ಟ್ರಿಕಲ್ ಕಂಪ್ಲೀಟ್ ಮಾಡಿದ್ದಾನೆ. ಬಟ್ ಆದರೂ ಕೂಡ ಅವನು ಅಗ್ರಿಕಲ್ಚರ್ ಕೆಲಸ ಮಾಡ್ತಾ ಇದ್ದಾನೆ. ಮುಂಚೆ ಅವನಿಗೆ KB ವರ್ಕ್ ಮಾಡ್ತಾ ಇದ್ದ. ಇವಾಗ ಪಪ್ಪನ ಜೊತೆ ಹೆಲ್ಪ್ ಮಾಡೋಕ್ಕಂತ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾನೆ. ತುಂಬಾ ಹೆಮ್ಮೆ ಆಗುತ್ತೆ ಅವ್ನು ನೋಡಿದ್ರೆ. ನಮ್ಮ ಅಪ್ಪಾಜಿ ಕೂಡ BE M.Tech ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಅವರು ಅಗ್ರಿಕಲ್ಚರ್ನ ಮಾಡ್ತಾರೆ. ತುಂಬ ತೋಟ ಎಲ್ಲ ಇದೆ ಅಂತ ಹೇಳಿಬಿಟ್ಟು. ಆದರೆ ತುಂಬಾ ಸಿಂಪಲ್. ಅವ್ರನ್ನ ನೋಡಿದರೆ BE M.Tech ಕಂಪ್ಲೀಟ್ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ. ಎಲ್ಲರ ಜೊತೆಗೂ ತಮಾಷೆ ಮಾಡಿಕೊಂಡು ಅವ್ರಿಗೆಲ್ಲ ಟಿಫನ್ ಹಾಕೊಟ್ಟಿದ್ದಾದ್ಮೇಲೆ ಅವ್ರನ್ನ ಕಳಿಸಿದ್ದಾದ್ಮೇಲೆ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಆಮ್ಲ ಜ್ಯೂಸನ್ನ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಆಮ್ಲ ಜ್ಯೂಸಿಂದ ತುಂಬಾ ಬೆನಿಫಿಟ್ ಇದೆ ಅಂತಲೇ ಹೇಳ್ತೀನಿ. ಪ್ರತಿದಿನ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ಗಟ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನಾನು 2 ಆಮ್ಲ ಹಾಕಿದ್ದೀನಿ. ಆಮೇಲೆ ಪೆಪ್ಪರ್ ಕಾಳುಗಳನ್ನು ಅಂದರೆ ಕರಿ ಕಾಳು ಅಂತೀವಲ್ಲ ಅದನ್ನು ಹಾಕಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡ್ತಾ ಇದ್ದೀನಿ. ನಾವು ಮುಖಕ್ಕೆ ಹಚ್ಕೊಳ್ಳೋ ಅಂಥ ಪ್ರತಿಯೊಂದು ಕ್ರೀಮಲ್ಲಿ ವಿಟಮಿನ್ C ಇದೆ ಅಂತ ಅಂತಾರೆ. ಹೈ ಲೆವೆಲ್ ವಿಟಮಿನ್ C ಇರೋದು ಅಂತ ಅಂದರೆ ಒಂದೇ ಒಂದು ಆಮ್ಲದಲ್ಲಿರುತ್ತೆ. ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ರಾತ್ರಿ ನೆನೆಸಿಟ್ಟಿರುವಂಥ ಆಲ್ಮಂಡ್ ಗಮ್ಮನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಈ ಬೇಸಿಗೆ ಕಾಲದಲ್ಲಿ ಆಲ್ಮಂಡ್ ಗಮ್ಮನ್ನು ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿ ತುಂಬಾ ಕೂಲ್ ಆಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ಚಿಯಾ ಸೀಡ್ಸನ್ನು ಹಾಕ್ತಾ ಇದ್ದೀನಿ. ಈ ಒಂದು ಜ್ಯೂಸನ್ನು ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ. ಪಿಂಪಲ್ಸ್ ಎಲ್ಲ ಮಾಯ ಆಗ್ತವೆ ಅಂತ ಹೇಳ್ಬೋದು. ಹೇರ್ ಫಾಲ್ ಎಲ್ಲ ತುಂಬ ಕಡಿಮೆ ಆಗುತ್ತೆ. ಬೆಟ್ಟದ ನೆಲಕಾಯಿಯನ್ನು ನಾನು ಬರಬೇಕಾದ್ರೆ ಬೆಂಗಳೂರಿಂದನೇ ತೊಗೊಂಬಂದೆ. ಯಾಕಂದರೆ ಇಲ್ಲಿ ಸಿಗೋದೇ ಇಲ್ಲ ಎಷ್ಟು ಹುಡುಕಿದ್ರು. ಸೊ ಹಾಗಾಗಿ ನಾನಿವಾಗ ಜ್ಯೂಸ್ ಕುಡಿದು ಮುಗಿದಿದ್ದಾದಮೇಲೆ ಬೆಳಗ್ಗೆ ಬನ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಅದನ್ನು ಏರ್ ಫ್ರೈಯರಲ್ಲಿ ಇಟ್ಬಿಟ್ಟು ಆಮೇಲೆ ಜ್ಯುವೆಲ್ನ ತೋರಿಸಿದ್ರೆ ಆಯಿತು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನಾನು ಜ್ಯುವೆಲ್ ತೋರಿಸಿ ಮುಗಿಸೋ ಅಷ್ಟರಲ್ಲಿ ತನ್ನಷ್ಟಕ್ಕೆ ತಾನೇ ಬಣ್ಣೆಲ್ಲ ರೆಡಿಯಾಗಿರುತ್ತೆ. ಸೊ ಹಾಗಾಗಿ ನಾನು ಮೊದಲು ಬನ್ ಮಾಡೋದಕ್ಕೆ ಅಂತ ಇಟ್ಬಿಟ್ಟು ನಾನಿವಾಗ ಜ್ಯುವೆಲ್ನ ತೋರಿಸೋದಕ್ಕೆ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವಾಗ ತೋರಿಸ್ತಾ ಇರೋ ನೆಕ್ಲೆಸ್ ಬಂದು ಗೋಲ್ಡ್ ಅಲ್ಲ, ಇದು ಸಿಲ್ವರ್ ಕಮ್ ಗೋಲ್ಡ್ ಅಂತ ಹೇಳ್ತಾರಲ್ಲ ಆ ನೆಕ್ಲೆಸ್. ಇದು ನಾನು ಫಸ್ಟ್ ಬೆಂಗಳೂರಿಗೆ ಹೋದಾಗ ನಾನು ಬೈ ಮಾಡಿರೋ ಅಂಥದ್ದು. 92.5 ಸಿಲ್ವರ್ ಅಂತ ಆಲ್ಮಾರ್ಕ್ ಕೂಡ ಇರುತ್ತೆ. ಮುಂದೆ ಪೆಂಡೆಂಟ್ ಏನಿದೆಯಲ್ಲ ಇದು ಮಾತ್ರ ಗೋಲ್ಡು. ಮೇಲಿರೋ ಗುಂಡು ಸರ ಏನಿದೆಯಲ್ಲ ಅದು ಎಲ್ಲ ಸಿಲ್ವರ್ ಕಮ್ ಗೋಲ್ಡ್ ಇದೆ. ಅದಕ್ಕೆ 5000 ಕೊಟ್ಟಿದ್ದೆ. ನಾನಿವಾಗ 2.5 ಇಯರ್ ಆಯಿತು ಅನ್ಸತ್ತೆ ತೊಗೊಂಡು. ಇದು ಮಾತ್ರ ಸಿಲ್ವರ್ ಕಮ್ ಗೋಲ್ಡು. ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬೈ ಮಾಡೋರಿಗೆ ಹೆಲ್ಪ್ ಆಗಲಿ. ಬೇರೆಯವರು ಈ ಥರ ಹುಡುಕ್ತಾ ಇರ್ತಾರಲ್ಲ ಆರ್ಟಿಫಿಷಿಯಲ್ ಹಾಕೋ ಬದಲು ಇದು ಸೇಮ್ ಚಿನ್ನ ಥರನ ಕಾಣಿಸುತ್ತೆ. ಸೊ ಹಾಗಾಗಿ ಇದು ಮಾತ್ರ ಗೋಲ್ಡ್ ನಂದು. ಮುಂದೆ ಪೆಂಡೆಂಟ್ ಏನಿದೆಯಲ್ಲ ಅದು ಮಾತ್ರ ಗೋಲ್ಡು. ತುಂಬ ವರ್ಷದ ಹಿಂದೆ ನಮ್ಮಮ್ಮ ನನಗೆ ಕೊಡಿಸಿರೋಂಥ ಜುಮ್ಕ ಇದು. ತುಂಬ ಚೆನ್ನಾಗಿದೆ. ವೈಟ್ ಕಲರ್ ಸ್ಟೋನು ಹಾಕ್ಕೊಂಡಾಗ ಮಾತ್ರ ತುಂಬ ಚೆನ್ನಾಗಿ ಪಳಪಳ ಅಂತ ಇರುತ್ತೆ ಕಿವಿಯಲ್ಲಿ. ಸೊ ಹಾಗಾಗಿ ಇದು ಸೆಕೆಂಡ್ ಬಂದು ಸ್ಟಡ್ಸ್. ಇದಕ್ಕೆ ನಾನು ತುಂಬ ಕಡಿಮೆ ಅಮೌಂಟನ್ನು ಕೊಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ 2000 ರೂಪಾಯಿ ಕೊಟ್ಟು ತೊಗೊಂಡಿರೋ ಅಂಥದ್ದು. ಕಿವಿಗೆ ಹಾಕ್ಕೊಂಡಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಆ ಫ್ಲವರ್ ಡಿಸೈನ್ ತುಂಬಾ ಚೆನ್ನಾಗಿದೆ. ಇವಾಗ ನಾನು ತೋರಿಸ್ತಾ ಇರೋದು ನೋಸ್ ಪಿನ್. ಇದನ್ನು ನಮ್ಮಮ್ಮ ನನಗೆ ಅಂತ ಕೊಟ್ಟಿರೋದು. ನಮ್ಮಮ್ಮನಿಗೆ ಅವರಮ್ಮ ಮದುವೆ ಟೈಮಲ್ಲಿ ಕೊಟ್ಟಿರೋ ಅಂಥದ್ದು ಇದು ನೋಸ್ ಪಿನ್ನು. ತುಂಬಾ ಚೆನ್ನಾಗಿದೆ. ಇವಾಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಇದು ನಾನು ಮ್ಯಾನಿಫೆಸ್ಟ್ ಮಾಡಿ ಬೈ ಮಾಡಿರೋಂಥ ಗೋಲ್ಡ್ ಬ್ಯಾಂಗಲ್. ಜಸ್ಟ್ ಇವಾಗ 1-2 ಮಂತ್ಸ್ ಬ್ಯಾಕ್ ಆಯಿತು ಇದನ್ನು ನಾನು ಬೈ ಮಾಡಿರೋದು. ನಾನು ಈ ಬ್ಯಾಂಗಲ್ನ ಬೈ ಮಾಡಿದಾಗ 10 ಗ್ರಾಮ್ಗೆ 1,65,000 ರೂಪಾಯಿ ಗೋಲ್ಡ್ ರೇಟ್ ಇತ್ತು. ಅಷ್ಟು ರೇಟ್ ಇದ್ದಾಗ ನಾನು ಇದನ್ನು ಬೈ ಮಾಡಿದ್ದೀನಿ. ಇದ್ರ ಮೇಲೆ ತುಂಬ ಒಂಥರ ಗೌರವ ಅಂತ ಹೇಳ್ತೀನಿ. ತುಂಬ ದಿನದ ಡ್ರೀಮ್ ಈ ಬ್ಯಾಂಗಲ್ನ ನಾನು ತೊಗೊಳ್ಬೇಕು ಅಂತ ಅನ್ನೋದು. ಯಾಕಂದರೆ ಮುಂಚೆ ಎಲ್ಲ ಅಮ್ಮ ಅಪ್ಪ ಕೊಡಿಸ್ತಾ ಇರ್ತಾರೆ, ಅದು ಬೇರೆ ವಿಚಾರ. ಬಟ್ ಗಂಡನ ಮನೆಗೆ ಹೋದಾಗ ನಾನೇ ಸ್ವಂತ ಅಮೌಂಟ್ನ ಸೇರಿಸಿ ಹಾಗೆ ನಮ್ಮ ಹಸ್ಬೆಂಡ್ ಅವ್ರದ್ದು ಕೂಡ ದುಡ್ಡನ್ನು ಸೇರಿಸಿ ತೊಗೊಂಡಿರೋಂಥ ಗೋಲ್ಡ್ ಬ್ಯಾಂಗಲ್ ಇದು. ನಾನು ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಅದೇ ಥರ ಗೋಲ್ಡ್ ಬ್ಯಾಂಗಲ್ನ ತೊಗೊಂಡಿದ್ದೀನಿ. ಡಿಸೈನ್ ಕೂಡ ಸೇಮ್ ಇದೆ. ಹಾಗೆ ಈ ಬಳೆ ಜೊತೆಗೆ ನಮ್ಮ ಹಾರ್ಡ್ ವರ್ಕ್, ನಮ್ಮ ಎಫರ್ಟ್, ಡೆಡಿಕೇಶನ್ ಎಲ್ಲ ಇದೆ ಅಂತ ಹೇಳ್ತೀನಿ. ನಾನಿಲ್ಲಿ ನಿಮಗೆ ಎಲ್ಲ ಗೋಲ್ಡನ್ನು ನಾನು ತೋರಿಸೋದಕ್ಕಾಗಿಲ್ಲ. ಯಾಕಂದರೆ ನಮ್ಮದು ಗೋಲ್ಡು ಲಾಕರಲ್ಲಿದೆ. ಸೊ ಹಾಗಾಗಿ ಲಾಂಗ್ ಹಾರ ಆಗಿರ್ಬೋದು, ಶಾರ್ಟ್ ಹಾರ ಆಗಿರ್ಬೋದು, ಮಂಗಳಸೂತ್ರ ಆಗಿರ್ಬೋದು ಅದನ್ನೆಲ್ಲ ತೋರಿಸೋದಕ್ಕಾಗಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಎಷ್ಟಿದೆ ಅಲ್ಲ ಅಷ್ಟು
ಅಷ್ಟು ಮಾತ್ರ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಒಂದು ಜೊತೆ ಇಯರಿಂಗ್, ಇದನ್ನು ನಮ್ಮ ಪಪ್ಪ ನನಗೆ ಅಂತ ಕೊಡಿಸಿರೋದು. ಗ್ರೀನ್ ಮತ್ತು ವೈಟ್ ಸ್ಟೋನ್ ಇದೆ, ಕೆಳಗಡೆ ಒಂದು ಚಿಕ್ಕ ಜುಮ್ಕಾ ಇದೆ, ಇದು ತುಂಬ ಚೆನ್ನಾಗಿದೆ. ಇವಾಗ ನಾನು ತೋರಿಸ್ತಾ ಇರೋದು ಇಯರಿಂಗ್ ಬಂದು ರಾಮಲೀಲಾ. ಇದು ನಾನು ತುಂಬ ದೊಡ್ಡ ಸೈಜಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಸೈಜು ಆ ಶಾಪಲ್ಲಿ ಇರಲಿಲ್ಲ. ಕಲ್ಯಾಣ್ ಜುವೆಲ್ಸಿಗೆ ಹೋಗಿದ್ದೆ ನಾನು, ಸೊ ಅಲ್ಲಿ ಇರಲೇ ಇಲ್ಲ. ಸೊ ಹಾಗಾಗಿ ಆ ಥರ ನಾನು ಅಂದ್ಕೊಂಡಾಗೆ ಬೈ ಮಾಡೋದಕ್ಕೆ ಆಗಲಿಲ್ಲ ಅದನ್ನು. ಇವಾಗ ನಾನು ತೋರಿಸ್ತಾ ಇರೋದು ಬಂದುಬಿಟ್ಟು ದೇವರಿಗೆ ಹಾಕುವಂಥದ್ದು. ಇದು 10 ಗ್ರಾಮ್ ಇದೆ, ನೋಡೋದಕ್ಕೆ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ, ಬಟ್ 10 ಗ್ರಾಮ್ ಇದೆ. ಅದು ನೋಸ್ ಪಿನ್ ದೇವರಿಗೆ ಹಾಕುವಂಥದ್ದು. ನಮ್ಮಮ್ಮ ನನಗೆ ಕೊಟ್ಟಿದ್ದಾರೆ ಅದನ್ನು. ಇವಾಗ ನಾನು ತೋರಿಸ್ತಾ ಇರೋ ಜುಮ್ಕಾ, ಇದು ತುಂಬಾ ಚೆನ್ನಾಗಿದೆ, ನಂಗೆ ಸಖತ್ ಇಷ್ಟ ಇದನ್ನ ಹಾಕೋದಕ್ಕೆ. ಬಟ್ ಸ್ವಲ್ಪ ಕಿವಿ ನೋವಾಗುತ್ತೆ, ಯಾಕಂದರೆ ಸ್ವಲ್ಪ ಭಾರ ಇದೆ. ಸೊ ಹಾಗಾಗಿ ಕೆಳಗಡೆ ಎಲ್ಲ ಈ ಥರ ಓಡಾಡ್ತಾ ಇರಬೇಕಾದ್ರೆ ಈ ಥರ ಮೂವ್ ಆಗುತ್ತಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ, ಕ್ಯೂಟಾಗಿ. ಮನೆಯಲ್ಲಿ ಗೋಲ್ಡ್ ಇಟ್ಕೊಳ್ಳೋದು ಸೇಫ್ ಅಲ್ಲ ಅಂತ ಲಾಕರಲ್ಲಿ ಇಟ್ಟಿರ್ತೀವಿ. ಮತ್ತೆ ಯಾವಾಗಾದರೂ ಆ ಗೋಲ್ಡ್ನ ತೊಗೊಂಡು ಬಂದರೆ ಡೆಫಿನೆಟಾಗಿ ತೋರಿಸ್ತೀನಿ. ನಾವು ಫಂಕ್ಷನ್ ಇದ್ದಾಗ ಮಾತ್ರ ತೊಗೊಂಡು ಬರ್ತೀವಿ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಇದು ನನ್ನ ಫೇವ್ರೇಟ್ ಆ್ಯಂಡ್ ಇದು ಕೂಡ ನಾನು ಮ್ಯಾನಿಫೆಸ್ಟ್ ಮಾಡಿ ಬೈ ಮಾಡಿರೋ ಅಂಥದ್ದು. ಇದನ್ನು ವಂಕಿ ಅಂತ ಹೇಳ್ತಾರೆ. ಐ ಥಿಂಕ್ ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊತೀನಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಡ್ರೀಮ್ ಬಿಗ್ ಅಂತ, ಯಾಕಂದರೆ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ನಾವು ಏನು ಬೇಕಾದರೂ ಬೈ ಮಾಡ್ಬೋದು ಈ ಜಗತ್ತಲ್ಲಿ. ದೇವರು ಎಲ್ಲರಿಗೂ ಈಕ್ವಲ್ ಆಗಿ ಈ ಭೂಮಿ ಮೇಲೆ ಅಪಾರ್ಚುನಿಟೀಸ್ನ ಕೊಟ್ಟಿದ್ದಾನೆ, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರತ್ತೆ. ಇವಾಗ ಯಾರಾದರೂ ಒಂದು ದೊಡ್ಡ ವಸ್ತುನ ಬೈ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ನೋಡಿದವರು ಕೆಲವೊಂದಿಷ್ಟು ಜನ ಏನು ಅನ್ಕೊತಾರೆ, ನಮ್ಮ ಕೈಯಲ್ಲಿ ಇದೆಲ್ಲ ತೊಗೊಳೋದಕ್ಕೆ ಆಗಲ್ಲಪ್ಪ, ಇಷ್ಟೊಂದು ನಾವು ಯಾವಾಗ ಬೈ ಮಾಡೋಣ ಅಂತ ಅನ್ಕೋತಾರೆ. ಆ ಥರ ಅನ್ನೋದಕ್ಕೆ ಹೋಗಬಾರ್ದು. ನಾನು ಕೂಡ ಈ ಥರ ಬೈ ಮಾಡ್ತೀನಿ ಅನ್ಬೇಕು. ಯಾಕಂತ ಅಂದರೆ ಅಸ್ತು ದೇವತೆಗಳು ಅಸ್ತು ಅಂತ ಇರ್ತಾರೆ. ನನ್ನ ಕೈಯಲ್ಲಿ ಇದನ್ನು ತೊಗೊಳೋದಕ್ಕೆ ಆಗಲ್ಲ ಅಂತ ಅಂದರೆ ಅಸ್ತು ದೇವತೆಗಳು ಅಸ್ತು ಅಂದಾಗ ನಿಮ್ಮ ಕೈಯಲ್ಲಿ ಅದನ್ನ ತೊಗೊಳೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಯಾರೂ ಆ ಥರ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನನ್ನ ಕೈಯಲ್ಲಿ ಆಗತ್ತೆ, ನಾನು ಬೈ ಮಾಡ್ತೀನಿ, ನಾನು ತೊಗೊತೀನಿ ಅಂತ ಛಲ ಇಟ್ಕೊಳ್ಳಿ. ಅದ್ರ ಬಗ್ಗೆ ನೀವು ಕೆಲಸ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ನೀವು ತೊಗೊಳ್ತೀರಾ. ನನ್ನ ಗೋಲ್ಡ್ ಕಲೆಕ್ಷನಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಅದನ್ನು ಇವತ್ತೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಬುಕ್ಕಲ್ಲಿ ಬರೀರಿ, ನಾನು ಇದನ್ನು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ವರ್ಕ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಬೈ ಮಾಡ್ತೀರಿ. ನಾನು ಪ್ರತಿಯೊಬ್ಬರಿಗೂ ವಿಶ್ ಮಾಡ್ತೀನಿ ನಿಮಗೂ ತೊಗೊಳ್ಳುವಂಥ ಶಕ್ತಿ ಬರಲಿ ಅಂತ. ನಾನು ಕೂಡ ಅಷ್ಟೇ. ಯಾವ ಥರ ಅಂದರೆ ನನ್ನ ಹತ್ರ ಇಷ್ಟೊಂದೆಲ್ಲ ಚಿನ್ನ ಇದೆ ಅಂತ ಅಂದರೆ ನಾನು ಹಾಕ್ಕೊಂಡು ಬೇರೆಯವ್ರ ಹತ್ರ ಶೋ ಅಪ್ ಮಾಡೋದಿಲ್ಲ. ನಾನು ಹಾಕ್ಕೊಂಡು ನನ್ನ ತೃಪ್ತಿಗೋಸ್ಕರ ನನ್ನ ಮನೆ ಫಂಕ್ಷನಲ್ಲಿ ಮಾತ್ರ ಹಾಕ್ಕೊಂಡು ಮಿಕ್ಕಿದ ದಿನ ಯಾವತ್ತೂ ಬೇರೆಯವ್ರ ಮನೆ ಫಂಕ್ಷನಲ್ಲಿ ಹಾಕ್ಕೊಳ್ಳಲ್ಲ. ಬರೀ ಒಂದು ಚಿಕ್ಕ ಮಂಗಳಸೂತ್ರನ ಹಾಕ್ಕೊಂಡು ಹೋಗ್ತೀನಿ ಅಷ್ಟೇ. ಬೇರೆಯವ್ರ ಮನೆ ಫಂಕ್ಷನಲ್ಲಿ ನಾನು ಯಾವ ಗೋಲ್ಡನ್ನು ಹಾಕ್ಕೊಂಡು ಹೋಗೋದಿಲ್ಲ. ನನ್ನ ಹತ್ರ ಇಷ್ಟೊಂದೆಲ್ಲ ಚಿನ್ನ ಇದ್ರೂ ಕೂಡ ಬರೀ 3 ಸಾರಿ ಮಾತ್ರ ಹಾಕ್ಕೊಂಡಿದ್ದೀನಿ, ಮತ್ತು ಮಿಕ್ಕಿದ ಸಾರಿ ನಾನು ಅದನ್ನು ಟಚ್ ಕೂಡ ಮಾಡಿಲ್ಲ, ಬರೀ ಬ್ಯಾಂಕಲ್ಲೇ ಇರುತ್ತೆ ಲಾಕರಲ್ಲಿ. ಸೊ ಹಾಗಾಗಿ ಇವತ್ತು ನಾನು ಬನ್ ಮಾಡಿದ್ನಲ್ಲ, ಬನ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು, ಸಖತ್ ಟೇಸ್ಟಿಯಾಗಿತ್ತು. ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟೇಕ್ ಕೇರ್ ಆ್ಯಂಡ್ ಸಿ ಯು ಸೂನ್.